ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ನಾನು ರವಿ. ಸ್ನೇಹಿತರೆ, ಇವತ್ತು ನಾನು ನಿಮ್ಮ ಹತ್ರ ಮತ್ತೊಂದು ಅದ್ದೂರಿಯ ಒಂದು ಸ್ಮಾರ್ಟ್ಫೋನ್ ತಗೊಂಡ್ಬರ್ತಾ ಇದ್ದೀನಿ ಸ್ನೇಹಿತರೆ. ಇದು ಆಂಡ್ರಾಯ್ಡ್ ಒಂದು ವಿಭಾಗದಲ್ಲಿ ಸ್ನೇಹಿತರೆ ಒನ್ ಪ್ಲಸ್ ಸ್ಮಾರ್ಟ್ಫೋನ್ ಸ್ನೇಹಿತರೆ ಅದ್ದೂರಿಯ ಒಂದು ಬಿಡುಗಡೆ ಮಾಡ್ತಾ ಇದೆ. ಸೊ ಇವತ್ತು ನನ್ನ ಹತ್ರ ಬರ್ತಾ ಇದೆ ಸ್ನೇಹಿತರೆ ಒನ್ ಪ್ಲಸ್ ಸ್ಮಾರ್ಟ್ಫೋನ್, ಈ ಒಂದು ಕಂಪನಿಯ OnePlus 70. ಸೊ ಈ ಒಂದು ಬಾಕ್ಸ್ ನನ್ನ ಹತ್ರ ಬಂದಿದೆ ಸ್ನೇಹಿತರೆ. ಈ ರೀತಿಯಲ್ಲಿ ಇದರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇವತ್ತು ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಸ್ಮಾರ್ಟ್ಫೋನ್ ಬಾಕ್ಸ್ನ ಅನ್ಬಾಕ್ಸ್ ಮಾಡೋಣ ಮತ್ತು ಈ ಒಂದು ಬಾಕ್ಸ್ ಒಳಗಡೆ ನೀವು ಖರೀದಿಸುವಾಗ ಇದನ್ನು ಏನೇನು ಬರುತ್ತೆ ಮತ್ತು ಈ ಒಂದು ಸ್ಮಾರ್ಟ್ಫೋನ್ ಯಾವ ರೀತಿಯಲ್ಲಿ ಬಿಲ್ಡ್ ಆಗಿದೆ ಅನ್ನುವ ಸಂಪೂರ್ಣವಾದಂಥ ಒಂದು ಮಾಹಿತಿ ಪಡ್ಕೊಳ್ಳೋಣ. ಸೊ ಹಾಗಾದರೆ ಯಾವುದೇ ರೀತಿಯ ಒಂದು ಟೈಮ್ ವೇಸ್ಟ್ ಮಾಡದೆ ಈ ಒಂದು ಬಾಕ್ಸ್ನ ಅನ್ಬಾಕ್ಸ್ ಮಾಡೋಣ. ಸೊ ಇದರ ಇಂಟರ್ಫೇಸ್ ಈ ರೀತಿಯಲ್ಲಿ ಬರುತ್ತೆ, ಈಗಾಗಲೇ ಹೇಳಿದ್ದೀನಿ. ಸೊ ಅದು ಬಿಟ್ಟು ಇದರ ಸೈಡಲ್ಲಿ ಯಾವುದೇ ರೀತಿಯ ಒಂದು ಸ್ಪೆಕ್ಸ್ ಅಥವಾ ಯಾವುದೇ ರೀತಿಯ ಒಂದು ಇನ್ಫಾರ್ಮೇಷನ್ ಇಲ್ಲ. ಬ್ಯಾಕ್ ಸೈಡ್ಗೆ ಹೋದರೆ ಸ್ನೇಹಿತರೆ ನನ್ನ ಹತ್ರ ಏನು ಸ್ಮಾರ್ಟ್ಫೋನ್ ಬಂದಿದೆ ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ಫೋನ್ 8 GB ರ್ಯಾಮ್ ಮತ್ತು 256 GB ಒಂದು ವೇರಿಯಂಟಿನ ಒಂದು ಸ್ಟೋರೇಜ್ ವೇರಿಯಂಟಿನ ಒಂದು ಸ್ಮಾರ್ಟ್ಫೋನ್ ಆಗಿರುತ್ತೆ. ಅದು ಬಿಟ್ಟು ಇದರಲ್ಲಿ ಕೆಲವು ಮ್ಯಾನುಫ್ಯಾಕ್ಚರಿಂಗ್ ಡೀಟೇಲ್ ಮತ್ತು ಇದರಲ್ಲಿ ಏನೇನು ಕಂಟೆಂಟ್ ಬರುತ್ತೆ ಅನ್ನುವಂಥ ಒಂದು ಮಾಹಿತಿ ಮಾತ್ರ ಕೊಟ್ಟಿದ್ದಾರೆ. ಅದಲ್ಲದೆ ಇದರಲ್ಲಿ ಸ್ನೇಹಿತರೆ ಯಾವುದೇ ರೀತಿಯ ಇದರ ಒಂದು MRP ಬೆಲೆ ಸಹ ಇಲ್ಲಿ ಬರ್ಕೊಂಡಿಲ್ಲ. ಸೊ ಹಾಗಾದರೆ ಬಾಕ್ಸ್ನ ಓಪನ್ ಮಾಡೋಣ. ಬಾಕ್ಸ್ನ ಓಪನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ, ನೋಡ್ತಾ ಇದ್ದೀರಾ ಈ ರೀತಿಯೆಲ್ಲ ನಿಮಗೆ ಒಳಗಡೆ ಒಂದು ಪ್ಯಾಕೇಜ್ ಸಿಗುತ್ತೆ. ಸೊ ಇಲ್ಲಿ ನಿಮಗೆ OnePlus ಅಂತ ಒಂದು ಬ್ರ್ಯಾಂಡಿಂಗ್ ಆಗಿರುತ್ತೆ. ಸೊ ಅದಾದಮೇಲೆ ಸ್ನೇಹಿತರೆ ಈ ಒಂದು ಪ್ಯಾಕೇಜ್ ಒಳಗಡೆ ಸ್ನೇಹಿತರೆ ಆ್ಯಸ್ ಯೂಶುವಲ್ ನಿಮಗೆ ಎಲ್ಲ ಒಂದು ಡಿವೈಸ್ಗಳಲ್ಲಿ ಬರುವಂತಹ ಹಲವಾರು ರೀತಿಯ ಒಂದು ಇದರಲ್ಲಿ ಬರುತ್ತೆ, ಇಲ್ಲಿ ನೋಡ್ಬೋದು. ಸೊ ಇದರಲ್ಲಿ ಸ್ನೇಹಿತರೆ ಕೆಲವು ವಾರಂಟಿ ಕಾರ್ಡ್ ಆಗಿರ್ಬೋದು ಅಥವಾ ಈ ಒಂದು ಸ್ಮಾರ್ಟ್ಫೋನ್ನ ಯಾವ ರೀತಿಯಲ್ಲಿ ಯೂಸ್ ಮಾಡಬೇಕು ಅನ್ನುವಂಥ ಒಂದು ಯೂಸರ್ ಮ್ಯಾನ್ಯುವಲ್ ಗೈಡ್ ಕೊಟ್ಟಿರ್ತಾರೆ. ಜೊತೆಗೆ ಇಲ್ಲಿ ಮುಖ್ಯವಾಗಿ ನಾವು ಯೂಸ್ ಮಾಡಬೇಕಾಗಿರೋದಂತಂದರೆ ಇದು ಸಿಮ್ ಇಜೆಕ್ಟಿಂಗ್ ಟೂಲ್. ಸೊ ಇದೆಲ್ಲ ನಾವು ಸೈಡ್ಗೆ ಇಡೋಣ. ಅದಾದಮೇಲೆ ಬಾಕ್ಸ್ ಒಳಗಡೆ ಹೋಯ್ತಾ ಇದಕ್ಕೆ ಸ್ನೇಹಿತರೆ ನಿಮಗೆ ಸಿಗುತ್ತೆ ಒಂದು ಅದ್ದೂರಿಯ ಸ್ಮಾರ್ಟ್ಫೋನ್ ಸ್ನೇಹಿತರೆ. ಇದು OnePlus 70 ಸ್ಮಾರ್ಟ್ಫೋನ್ ಆಗಿರುತ್ತೆ. ಸೊ ನನ್ನ ಹತ್ರ ಈ ರೀತಿಯಲ್ಲಿ ಬರುತ್ತೆ. ಇದನ್ನು ನಾನು ರ್ಯಾಪ್ಔಟ್ ಮಾಡ್ತೀನಿ, ನೋಡೋಣ ಈ ಒಂದು ಸ್ಮಾರ್ಟ್ಫೋನ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತೇಳಿ. ಸೊ ಈ ರೀತಿಯಲ್ಲಿ ಈ ಒಂದು ಸ್ಮಾರ್ಟ್ಫೋನ್ನ ಲುಕ್ ಬರ್ತಾ ಇದೆ ಸ್ನೇಹಿತರೆ, ನೋಡ್ತಾ ಇದ್ದಾರೆ. ತುಂಬ ಅದ್ದೂರಿಯ ಒಂದು ಲುಕ್ನ ಈ ಒಂದು ಸ್ಮಾರ್ಟ್ಫೋನ್ ಅಂದ್ಕೊಂಡಿದೆ. ಸೊ ಇದನ್ನು ನಾನು ಆಗಲೇ ಬೂಟ್ ಮಾಡಿದ್ದೀನಿ ಸ್ನೇಹಿತರೆ. ಇದನ್ನು ಬರೀ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನಾನು ಸ್ಟಾರ್ಟ್ ಮಾಡ್ತೀನಿ ಈ ಒಂದು ಸ್ಮಾರ್ಟ್ಫೋನ್ನ. ಸೊ ಇಲ್ಲಿ OnePlus ಅದರ ಒಂದು ಲೋಗೋ ಬರ್ತದೆ, ಕೆಳಗಡೆ ನಿಮಗೆ ಪವರ್ಡ್ ಬೈ ಆಂಡ್ರಾಯ್ಡ್ ಅಂತ ಬರ್ತದೆ. ಇದು ಸ್ಟಾರ್ಟ್ ಆಯ್ತಾ ಇರಲಿ ಸ್ನೇಹಿತರೆ, ಸೈಡ್ಗೆ ಇಡೋಣ. ಅದಕ್ಕೆ ಮುಂಚೆ ಅದು ಸ್ಟಾರ್ಟ್ ಆಗೋಕ್ಕೆ ಮುಂಚೆ ನೋಡೋಣ ಈ ಒಂದು ಬಾಕ್ಸ್ ಒಳಗಡೆ ಇನ್ನೂ ಏನೇನು ಕಂಟೆಂಟ್ ಕೊಟ್ಟಿದ್ದಾರೆ ಅಂತೇಳಿ. ಸೊ ಒಳಗಡೆ ಹೋಯ್ತಾ ಇದೆ ನಿಮಗೆ ಈ ರೀತಿಯಲ್ಲಿ ಒಂದು ಪ್ಯಾಕೇಜ್ ಸಿಗುತ್ತೆ. ಸೊ ನಾವು ಇದನ್ನು ಸೈಡ್ಗೆ ಇಡೋಣ. ಸೊ ಅದಾದಮೇಲೆ ಸ್ನೇಹಿತರೆ ಬಾಕ್ಸ್ ಒಳಗಡೆ ನೋಡ್ತಾ ಇದ್ದಾರೆ ನಿಮ್ಗೊಂದು ಸಿಗುತ್ತೆ ಒಂದು ಸಿಲಿಕಾನ್ TPU ಕವರ್ ಸಿಗುತ್ತೆ ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ಫೋನಿನ ಒಂದು ಪ್ರೊಟೆಕ್ಷನ್ಗೋಸ್ಕರ. ಸೊ ಈ ಒಂದು TPU ಕವರ್ನ ನೀವು ಯೂಸ್ ಮಾಡ್ಕೊಬೋದು ಪ್ರೊಟೆಕ್ಷನ್ಗೋಸ್ಕರ. ಸೊ ಸೈಡ್ಗೆ ಇಡೋಣ. ಅದಾದಮೇಲೆ ಸ್ನೇಹಿತರೆ ಬಾಕ್ಸ್ ಒಳಗಡೆ ನೋಡ್ತಾ ಇದ್ದಾರೆ ನಿಮಗೆ ಒಂದು ಚಾರ್ಜಿಂಗ್ ಅಥವಾ ಡೇಟಾ ಒಂದು ಟ್ರಾನ್ಸ್ಫರ್ ಮಾಡೋಕ್ಕೋಸ್ಕರ ನಿಮಗೆ ಒಂದು USB Type C ಒಂದು ಕೇಬಲ್ ಲೈನ್ ಸಿಗುತ್ತೆ. ಇಲ್ಲಿ ನೋಡ್ತಾ ಇದ್ದರೆ ಇದು USB Type C ಕೇಬಲ್ ಲೈನ್ ಆಗಿರುತ್ತೆ. ಸೊ ಇದನ್ನು ಸೈಡ್ಗೆ ಇಡೋಣ. ಅದಾದಮೇಲೆ ಸ್ನೇಹಿತರೆ ನಿಮಗೆ ಈ ಒಂದು ಬಾಕ್ಸ್ ಒಳಗಡೆ ಸ್ನೇಹಿತರೆ ಯಥಾ ಪ್ರಕಾರ ಎಲ್ಲ ಒಂದು ಡಿವೈಸ್ಗಳಲ್ಲಿ ಕೊಡುವಂತೆ OnePlus ಈ ಒಂದು ಡಿವೈಸಲ್ಲಿ ಸಹ ಸ್ನೇಹಿತರೆ ನಿಮಗೆ ಅದ್ದೂರಿಯ ಒಂದು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುವಂತಹ ಒಂದು 30 ವ್ಯಾಪ್ ನಿಮಗೆ ಚಾರ್ಜರ್ ಒಂದು ಅಡಾಪ್ಟರ್ನ ಈ ಒಂದು ಬಾಕ್ಸ್ ಒಳಗಡೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಇದು ತುಂಬ ಫಾಸ್ಟ್ ಚಾರ್ಜ್ ಮಾಡುತ್ತೆ. ಜೊತೆಗೆ ಇದರಲ್ಲಿ ಸ್ನೇಹಿತರೆ ನೀವು ಅದ್ದೂರಿಯ ಒಂದು ಕಡಿಮೆ ಸಮಯದಲ್ಲಿ ಅದ್ದೂರಿಯ ಒಂದು ಚಾರ್ಜ್ನ ಮಾಡ್ಕೊಬೋದು. ಸೊ ಇದಷ್ಟೇ ಸ್ನೇಹಿತರೆ ಈ ಒಂದು ಬಾಕ್ಸ್ ಒಳಗಡೆ ಬರುವಂತಹ ಯಾವುದೇ ರೀತಿಯ ಒಂದು ಕಂಟೆಂಟ್ ಎಕ್ಸ್ಟ್ರಾ ಇಲ್ಲ, ಇದಷ್ಟೇ ಈ ಒಂದು ಬಾಕ್ಸ್ ಒಳಗಡೆ ಬರೋದು. ಸೊ ಅದಾದಮೇಲೆ ನಾವು ನೇರವಾಗಿ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ ತಗೊಳ್ಳೋಣ. ನಾವು ಸ್ಮಾರ್ಟ್ಫೋನ್ನ ನೋಡೋಣ ಏನಿದೆ ಏನಿಲ್ಲ ಅಂತೇಳಿ. ಇದರ ಒಂದು ಇಂಟರ್ಫೇಸ್ ಸ್ನೇಹಿತರೆ ಈ ರೀತಿಯಲ್ಲಿ ಬರುತ್ತೆ, ನೋಡ್ತಾ ಇದ್ದೀರಾ. ಸೊ ನನಗಂತೂ ಸ್ನೇಹಿತರೆ ಈ ರೀತಿಯಲ್ಲಿ ನೋಡಬೇಕಂದ್ರೆ ಇದರ ಹಿಂಭಾಗದಲ್ಲಿ ಏನು ಡಿಸೈನ್ ಮಾಡಿದ್ದೀರಿ ಸ್ನೇಹಿತರೆ OnePlus 70 ಸ್ಮಾರ್ಟ್ಫೋನಿನ ಈ ಒಂದು ಡಿಸೈನ್ ಏನಿದೆ ಸ್ನೇಹಿತರೆ, ಮೊಟ್ಟ ಮೊದಲ ಒಂದು ಸ್ಮಾರ್ಟ್ಫೋನಲ್ಲಿ ಸ್ನೇಹಿತರೆ ಈ ರೀತಿಯ ಒಂದು ಡಿಸೈನ್ನ ಕಂಪ್ನಿ ತಂದಿದೆ. ಸೊ ನೋಡಬೇಕು ಇದು ಈ ರೀತಿಯ ಒಂದು ಡಿಸೈನ್ ಮಾರ್ಕೆಟಲ್ಲಿ ಎಷ್ಟು ನಿಲ್ಲುತ್ತೆ. ಯಾಕಂದರೆ ಇದು ನಿಮ್ಗೆ ನೋಡ್ತಾ ಇದ್ದೀರಾ ಸ್ನೇಹಿತರೆ, ಇದು ನಿಮಗೆ ಯಾವಾಗಲೂ ಎಲ್ಲ ಒಂದು ಫೋನ್ಗಳಲ್ಲಿ ನಿಮಗೆ ಓರಿಯೆಂಟಲಲ್ಲಿ ಇಲ್ಲಿ ನೋಡ್ಬೋದಾಗಿತ್ತು, ಇಲ್ಲಿ ಅದ್ದೂರಿ ಆದಂತಹ ಒಂದು ಸ್ಟೈಲಲ್ಲಿ ಕೊಡ್ತಾಯಿದ್ರು. ಬಟ್ ಇಲ್ಲಿ ನೋಡ್ತಾ ಇದ್ದೀರಾ ಇದು ಯಾವ ರೀತಿಯ ಒಂದು ಲೆನ್ಸ್ಗಳನ್ನ ಈ ಒಂದು OnePlus 7T ಒಂದು ಸ್ಮಾರ್ಟ್ಫೋನಲ್ಲಿ ಕೊಡ್ತಾ ಇದೆ ಅಂತೇಳಿ. ಸೊ ಅದಾದಮೇಲೆ ಸ್ನೇಹಿತರೆ ಇದರ ಒಂದು ಮೊದಲಿಗೆ ಕೆಲವು ಈ ಒಂದು ಸ್ಮಾರ್ಟ್ಫೋನಿನ ಕೆಲವು ಸ್ಪೆಕ್ಸ್ ಅಥವಾ ಇದರ ಒಂದು ಸ್ಪೆಸಿಫಿಕೇಷನ್ ಮಾಹಿತಿ ತಿಳ್ಕೊಬೇಕು ಅಂತಂದರೆ ನಾವು ಮೊದಲಿಗೆ ಈ ಒಂದು ಸ್ಮಾರ್ಟ್ಫೋನಿನ ಸ್ನೇಹಿತರೆ ನಾವು ಡಿಸ್ಪ್ಲೇ ಬಗ್ಗೆ ಮಾತಾಡೋಣ. ಸೊ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಸ್ನೇಹಿತರೆ OnePlus 70 ಈ ಒಂದು ಸ್ಮಾರ್ಟ್ಫೋನ್ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಕಂಪ್ಲೀಟಾಗಿ 6.55 ಇಂಚಿನ ನಿಮಗೆ ಫ್ಲೂಯಿಡ್ AMOLED ಡಿಸ್ಪ್ಲೇ ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ಬರ್ತಾ ಇದೆ, ನೋಡ್ತಾ ಇದ್ದೀರಾ. ಸೊ ಅದ್ಬಿಟ್ಟು ಸ್ನೇಹಿತರೆ ಇದರಲ್ಲಿ ನಿಮಗೆ ಹಲವಾರು ರೀತಿಯ ಒಂದು ಪ್ರೊಟೆಕ್ಷನ್ಗೋಸ್ಕರ ಅಥವಾ ಇದರಲ್ಲಿ ಅದ್ದೂರಿ ಆದಂತಹ ಕೆಲವು ಬೇಸಿಕ್ ಫೀಚರ್ಸ್ ಸಹ ಈ ಒಂದು ಸ್ಮಾರ್ಟ್ಫೋನಲ್ಲಿ ಕೊಡ್ತಾ ಇದ್ದಾರೆ. ಸೊ ಅದ್ಬಿಟ್ಟು ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಯಾವ ರೀತಿಯಲ್ಲಿ ಬರ್ತಾ ಇದೆ ಅಂತೇಳಿ. ಸೊ ಅದ್ಬಿಟ್ಟು ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಿನ ನಾವು ಕ್ಯಾಮ್ರಾ ಮಾಹಿತಿ ನೋಡಬೇಕಂತಂದರೆ ಬ್ಯಾಕ್ ಸೈಡಲ್ಲಿ ನೀವು ಈಗಾಗಲೇ ನೋಡಿರುವಂತೆ ಇಲ್ಲಿ ನಿಮಗೆ ಟ್ರಿಪಲ್ ರೇರ್ ಕ್ಯಾಮ್ರಾ ಸೆಟಪ್ನ ಈ ಒಂದು ಸ್ಮಾರ್ಟ್ಫೋನಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಇದರಲ್ಲಿ ಯಾವ ಲೆನ್ಸ್ ಯಾವ ರೀತಿಯಲ್ಲಿ ಕೊಟ್ಕೊಂಡಿದ್ದಾರೆ ಅಂತೇಳಿ ಇದರಲ್ಲಿ ನಿಮಗೆ 3 ಲೆನ್ಸ್ ಏನು ಬರ್ತಾ ಇದೆ, ಇದು ಒಂದು ನಿಮಗೆ 48, 16 ಮತ್ತು 12 ಮೆಗಾಪಿಕ್ಸೆಲ್ನ ಸೆನ್ಸರ್ಗಳನ್ನ ಈ ಒಂದು ಸ್ಮಾರ್ಟ್ಫೋನಲ್ಲಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ 48 ಮೆಗಾಪಿಕ್ಸೆಲ್ ಏನು ಕೊಡ್ತಾ ಇದ್ದಾರೆ ಸ್ನೇಹಿತರೆ, ಇದು ನಿಮಗೆ f1.6 ಅಪರ್ಚರ್ ಜೊತೆಗೆ ಬಂದರೆ ಇದರ ಎರಡನೇ ಸೆಕೆಂಡ್ರಿ ಕ್ಯಾಮ್ರಾ ಏನು ಬರ್ತಾ ಇದೆ ಸ್ನೇಹಿತರೆ ಲೆನ್ಸ್ ಏನಿದೆ. ಸೊ ಇದು ನಿಮಗೆ 16 ಮೆಗಾಪಿಕ್ಸೆಲ್, ಇದು ನಿಮಗೆ ಅಲ್ಟ್ರಾ ವೈಡ್ ನಿಮಗೆ
ಲೆನ್ಸ್ ಸಿಗುತ್ತೆ. ಇದು ನಿಮಗೆ f2.2 ಅಪರ್ಚರ್ ಜೊತೆಗೆ ಬರ್ತದೆ. ಕೊನೆಯದಾಗಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಾ ಈ ಒಂದು ಸ್ಮಾರ್ಟ್ಫೋನಲ್ಲಿ ನಿಮಗೆ 12 ಮೆಗಾಪಿಕ್ಸೆಲ್ ನಿಮಗೆ ಟೆಲಿಫೋಟೋ ಲೆನ್ಸ್ ಸಿಗುತ್ತೆ. ಇದು ನಿಮಗೆ f2.2 ಅಪರ್ಚರ್ ಜೊತೆಗೆ ನಿಮಗೆ 2x ಆಪ್ಟಿಕಲ್ ಝೂಮ್ ಸಹ ಈ ಒಂದು ಸ್ಮಾರ್ಟ್ಫೋನ್ ಸಪೋರ್ಟ್ ಮಾಡುತ್ತೆ. ಸೊ ಅದು ಬಿಟ್ಟು ಇಲ್ಲಿ ನೋಡ್ತಾ ಇದ್ದೀರಾ ನೀವು ಇದರಲ್ಲಿ ನಿಮಗೆ ಸ್ನೇಹಿತರೆ LED ಫ್ಲಾಶ್ ಲೈಟ್ ಸಹ ಈ ಒಂದು ಡಿವೈಸಲ್ಲಿ ಬರ್ತಾ ಇದೆ. ಸೊ ಅದು ಬಿಟ್ಟು ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ಸ್ನೇಹಿತರೆ ಬ್ಯಾಕ್ ಸೈಡಲ್ಲಿ ನೋಡ್ತಾ ಇದ್ದೀರಾ ಯಾವುದೇ ರೀತಿಯ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ನ ಇಲ್ಲಿ ಕೊಟ್ಟಿಲ್ಲ. ಇಲ್ಲಿ ನಿಮಗೆ OnePlus ಬ್ರ್ಯಾಂಡಿಂಗ್ ಆಗಿದೆ, ಕೆಳಗಡೆ ಸಹ ನಿಮಗೆ OnePlus ಅನ್ನುವಂಥ ಒಂದು ಬ್ರ್ಯಾಂಡಿಂಗ್ ಆಗಿದೆ. ಸೊ ಅದು ಬಿಟ್ಟು ನಾವು ಇದರ ಒಂದು ಫ್ರಂಟ್ ಸೈಡಿಗೆ ಬಂದರೆ ಸ್ನೇಹಿತರೆ ಫ್ರಂಟಲ್ಲಿ ನೋಡ್ತಾ ಇದ್ದರೆ ಇಲ್ಲಿ ನಿಮಗೆ ಡಾಟ್ ನಾಚ್ ಈ ಒಂದು ಡಿಸ್ಪ್ಲೇಯಲ್ಲಿ ನಿಮಗೆ ಒಂದು ನಾಚ್ ಡಿಸ್ಪ್ಲೇ ಸಿಗ್ತಾ ಇದೆ. ಇದ್ರ ಒಳಗಡೆ ಸ್ನೇಹಿತರೆ ನಿಮಗೆ 16 ಮೆಗಾಪಿಕ್ಸೆಲ್ ನಿಮಗೆ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ಸಿಗ್ತಾ ಇದೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ. ಸೊ ಇದು ಈ ಒಂದು ಸ್ಮಾರ್ಟ್ಫೋನಿನ ಕೆಲವು ಕ್ಯಾಮ್ರಾ ಅಥವಾ ಇದರ ಒಂದು ಕ್ಯಾಮ್ರಾ ವಿಭಾಗದ ಒಂದು ಮಾಹಿತಿ ಆಗಿರುತ್ತೆ. ಸೊ ಅದು ಬಿಟ್ಟು ಸ್ನೇಹಿತರೆ ಬೇರೆ ಯಾವುದೇ ರೀತಿಯ ಒಂದು ಹೆಚ್ಚಿನ ಮಾಹಿತಿ ಇದರಲ್ಲಿ ಹೇಳಬೇಕು ಅಂತ ಇಷ್ಟಪಟ್ಟರೆ ಒಂದು ವೇಳೆ ನಾವು ಇದರ ಒಂದು ಅದ್ದೂರಿಯಾದಂಥ ಒಂದು ಈ ಒಂದು ಸ್ಮಾರ್ಟ್ಫೋನಿನಲ್ಲಿ ಕೆಲವು ಇದರ ಒಂದು ಹಾರ್ಡ್ವೇರ್ ಅಥವಾ ಇದರ ಒಂದು ಸಾಫ್ಟ್ವೇರ್ ಮಾಹಿತಿ ಹೇಳಬೇಕಂದ್ರೆ ಸ್ನೇಹಿತರೆ ಭಾರತದಲ್ಲಿ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಸ್ನೇಹಿತರೆ OnePlus 70 ಈ ಒಂದು ಸ್ಮಾರ್ಟ್ಫೋನ್ ನಿಮಗೆ ಅದ್ದೂರಿಯಾದಂಥ ಅಂದರೆ ರೀಸೆಂಟಾಗಿ ಬಿಡುಗಡೆ ಆಗಿರುವಂತಹ ಒಂದು ಏನಿದೆ ಇದು ಆ್ಯಂಡ್ರಾಯ್ಡ್ 10 ಏನಿದೆ ಸ್ನೇಹಿತರೆ ಈ ಒಂದು ಆ ಒಂದು ಪ್ರೊಸೆಸರ್ ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ಬಿಡುಗಡೆ ಆಯ್ತಾ ಇದೆ. ಅದು ಬಿಟ್ಟು ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಸ್ನೇಹಿತರೆ ಇದು ನಿಮಗೆ Qualcomm Snapdragon 855+ ಅಂತಂದರೆ ನಾರ್ಮಲಾಗಿ ನಿಮಗೆ 855 ಏನು ಬರುತ್ತೆ ಅಂದರೆ ನಿಮಗೆ Qualcomm Snapdragon 855 ಏನು ಬರುತ್ತೆ. ಸೊ ಅದಕ್ಕಿಂತ ಇದು ಪ್ಲಸ್ ಆಗಿರೋದ್ರಿಂದ 15% ನಿಮಗೆ ಜಾಸ್ತಿ ಬೂಸ್ಟರ್ ಕೊಡುತ್ತೆ. ಅದು ಅಲ್ಲದೆ ನಿಮಗೆ ಅದ್ದೂರಿಯಾದಂಥ ಒಂದು ಎಕ್ಸ್ಪೀರಿಯನ್ಸ್ ಸಹ ಈ ಒಂದು ಸ್ಮಾರ್ಟ್ಫೋನಲ್ಲಿ ನಿಮಗೆ ಸಿಗುತ್ತೆ. ಸೊ ಅದು ಬಿಟ್ಟು ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಿನ ಕೆಲವು ಇನ್ನೂ ಹೆಚ್ಚಿನ ಒಂದು ಮಾಹಿತಿ ನಾವು ತಿಳ್ಕೊಬೇಕು ಅಂತ ಇಷ್ಟಪಟ್ಟರೆ ಸ್ನೇಹಿತರೆ ಈಗಾಗಲೇ ನಾನು ಹೇಳಿರುವಂತೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ ನೋಡ್ತಾ ಇದ್ದೀರಾ. ಸೊ ಇದರಲ್ಲಿ ಇದರ ಒಂದು ಬ್ಯಾಟ್ರಿ ಬಗ್ಗೆ ಹೇಳಬೇಕಂದ್ರೆ ಇದರ ಹಿಂಭಾಗದಲ್ಲಿ ನಿಮಗೆ ನಾನ್ ರಿಮೂವಬಲ್ ಬ್ಯಾಟ್ರಿ ಕೊಡ್ತಾ ಇದ್ದಾರೆ. ಇದರಲ್ಲಿ ನಿಮಗೆ 3800 mAh ಬ್ಯಾಟ್ರಿನ ಈ ಒಂದು ಸ್ಮಾರ್ಟ್ಫೋನಲ್ಲಿ ಕೊಡ್ತಾ ಇದ್ದಾರೆ. ಸೊ ಇದು ಈ ಒಂದು ಸ್ಮಾರ್ಟ್ಫೋನಿನ ಸ್ನೇಹಿತರೆ ಫಸ್ಟ್ ಲುಕ್ ಮತ್ತು ಇದು ಯಾವ ರೀತಿಯಲ್ಲಿ ಬರುತ್ತೆ ಅನ್ನುವಂಥ ಒಂದು ಮಾಹಿತಿ ಆಗಿರುತ್ತೆ. ಮತ್ತು ಈ ಒಂದು ವಿಡಿಯೋದಲ್ಲಿ ಈ ಒಂದು ಸ್ಮಾರ್ಟ್ಫೋನ್ ನಾನು ಅನ್ಬಾಕ್ಸ್ ಮಾಡಿದ್ದೀನಿ. ಸೊ ಈ ಒಂದು ಸ್ಮಾರ್ಟ್ಫೋನ್ ಬಗ್ಗೆ ನೀವು ಯಾವುದೇ ರೀತಿಯ ಒಂದು ಬೆಲೆ ತಿಳ್ಕೊಬೇಕು ಅಥವಾ ಬೇರೆ ಯಾವುದೇ ರೀತಿಯ ಒಂದು ಕಮೆಂಟ್ ನೀವು ತಿಳ್ಕೊಬೇಕು ಅಂತ ಇಷ್ಟಪಟ್ಟರೆ ನೀವು ನಾನು ಕಮೆಂಟ್ ಮಾಡಿ ತಿಳಿಸ್ಬೋದು. ಸೊ ಕೊನೆಯದಾಗಿ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಿನ ಒಂದು ಬೆಲೆ ಸಹ ನಾನು ನಿಮಗೆ ಇದರಲ್ಲಿ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಯಾವ ಒಂದು ಬೆಲೆಯಲ್ಲಿ ಈ ಒಂದು ಸ್ಮಾರ್ಟ್ಫೋನ್ ಸಿಗ್ತಾ ಇದೆ ಅಂತಂದರೆ ಇದು ಸ್ನೇಹಿತರೆ ಒಟ್ಟಾರೆಯಾಗಿ 2 ವೇರಿಯಂಟ್ಗಳಲ್ಲಿ ಮೊದಲಾಗಿ ಬರ್ತಾ ಇದೆ ಸ್ನೇಹಿತರೆ. ಸೊ ಯಾವುದಪ್ಪ 2 ವೇರಿಯಂಟ್ಗಳು ಅಂತಂದರೆ ಸ್ನೇಹಿತರೆ ಒಂದು 8GB RAM 128GB ಸ್ಟೋರೇಜ್, ಮತ್ತೊಂದು 8GB RAM 256GB ಸ್ಟೋರೇಜ್. ಸೊ ಇದರ ಒಂದು ಬೇಸಿಕ್ ವೇರಿಯಂಟ್ ಏನು ಬರ್ತಾ ಇದೆ ಸ್ನೇಹಿತರೆ ಇದು ನಿಮಗೆ 37,999 ರೂಪಾಯಿ ಬರ್ತಾ ಇದೆ. ಆದರೆ ಇದರ ಹೈ ಎಂಡ್ ಪ್ರೊಸೆಸರ್ ಅಥವಾ ಸ್ಟೋರೇಜಿನ ಒಂದು ವೇರಿಯಂಟ್ ಏನು ಸಿಗ್ತಾ ಇದೆ ಇದು ನಿಮಗೆ 39,999 ರೂಪಾಯಿ ಸಿಗ್ತಾ ಇದೆ. ಸೊ ಇದೇ ರೀತಿಯ ಒಂದು ವಿಡಿಯೋಗಳಿಗೋಸ್ಕರ ನೀವು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫೇಸ್ಬುಕ್ಕಲ್ಲಿ ಸಹ ಫಾಲೋ ಮಾಡ್ತಾಯಿರಿ. ಮತ್ತು ಈ ಒಂದು ಸ್ಮಾರ್ಟ್ಫೋನ್ ಬಗ್ಗೆ ನೀವು ಯಾವುದೇ ರೀತಿಯ ಬೇರೆ ಮಾಹಿತಿ ತಿಳ್ಕೊಬೇಕು ಅಂತ ಇಷ್ಟಪಟ್ಟರೆ ನೀವು ಕಮೆಂಟ್ ಮಾಡಿ ಕೇಳ್ಬೋದು. ಸೊ ಇದೇ ರೀತಿಯ ಒಂದು ವಿಡಿಯೋಗಾಗಿ ಕಾಯ್ತಾರೆ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದ.